ನಮಸ್ತೆ, ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಹಾಗೆ ಲಂಚ್ಗೆ ಯಾವಾಗ ಬೇಕಾದರೂ ನೀವು ಈ ಒಂದು ಮಸೂರ್ ದಾಲ್ ಮಾಡ್ಕೋಬೋದು. ಆ ಒಂದು ರೆಸಿಪಿನ ಅಮ್ಮ ಮಾಡ್ತಾ ಇದ್ದಾರೆ ತುಂಬ ಈಸಿಯಾಗಿ. ಅಮ್ಮಂಗೆ ನಗ್ತಾ ಇದ್ದಾರೆ. ಅಮ್ಮನಿಗೆ ಈ ಮಸೂರ್ ದಾಲು ಅಷ್ಟು ಇಷ್ಟ ಆಗೋದಿಲ್ಲ, ಬಟ್ ಮನೆಯಲ್ಲಿ ನಾವೆಲ್ಲ ಇಷ್ಟಪಟ್ಟು ತಿಂತೀವಿ. ನೀರು ಹಾಕ್ತಿದ್ದಾರೆ ಕುಕ್ಕರಿಗೆ. ನೋಡಿ, ಮಸೂರ್ ದಾಲು ಇದೊಂದು 10 ನಿಮಿಷ ನೆನೆ ಹಾಕಿದ್ದೀವಿ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ಬಿಡೋಣ. ಹಾಗೆ ಒಂದು ಚಿಕ್ಕ ಈರುಳ್ಳಿ, 3 ಈರುಳ್ಳಿ ಇದೆ, ಕಟ್ ಮಾಡಿ ಹಾಕೋಬಿಡೋಣ. ಹಾಗೆ ಚಿಕ್ಕದೆ 4 ಟೊಮೆಟೊ. ಮಸೂರ್ ದಾಲ್ ನೋಡಿ, ಒಂದು 2 ಇಡಿ ಆಗೋಷ್ಟು ಮಸೂರ್ ದಾಲ್ನ ನಾನು ನೆನೆ ಹಾಕಿದ್ದೆ. ಇದು ಚಪಾತಿಗೆ, ದೋಸೆಗೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಬೇಗ ಆಗೋಗುತ್ತೆ. ಇದಿಷ್ಟು ಟೊಮೆಟೊನ ಮತ್ತು ಈರುಳ್ಳಿನ ಕಟ್ ಮಾಡಿ ಹಾಕೋಬಿಡೋಣ. ರಫ್ಲಿ ಕಟ್ ಮಾಡಿದ್ರೆ ಆಯಿತು, ಓಕೆನಾ. ಇದೊಂದು 2 ವಿಷಲ್ಗೆ ಚೆನ್ನಾಗಿ ಬೆಂದೋಗುತ್ತೆ. ಆಮೇಲೆ ಸಪ್ರೇಟಾಗಿ ಒಗ್ಗರಣೆ ಹಾಕೋಣ, ಆಯಿತಾ. ಟೊಮೆಟೊನು ಕಟ್ ಮಾಡಿ ಹಾಕಾಯಿತು. ಈಗ ನೋಡಿ, ಮಸೂರ್ ದಾಲ್ ಹಾಕ್ತಿದ್ದಾರೆ ಅಮ್ಮ. ಇದೊಂದು 10-15 ನಿಮಿಷ ನೆನೆಸ್ಬಿಡಿ, ಆಗ ಬೇಗ ಆಗುತ್ತೆ. ಇಲ್ಲಾಂದರೆ ವಿಷಲ್ ಜಾಸ್ತಿ ಬಿಡಬೇಕಾಗುತ್ತೆ. ಹಾಗಾಗಿ ಒಂದು 10 ನಿಮಿಷ ನೆನೆಸಿದ್ರೆ ನಮಗೆ ಬೇಗ ಆಗೋಗುತ್ತೆ. ಹಾಗೆ ಈಗ ಒಂದು ಸ್ವಲ್ಪ ಉಪ್ಪು, ಹಾಗೆ ಅರಿಶಿನ ಪುಡಿ ಹಾಕ್ಬಿಡೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದ್ದಾರಮ್ಮ. ಈಗ ಹಸಿ ಸ್ಮೆಲ್ಲು ಇರೋದಿಲ್ಲ. ಈ ರೀತಿ ನೀವು ಬೇಯಿಸುವಾಗಲೇ ಅರಿಶಿನ ಎಲ್ಲ ಹಾಕೋದ್ರಿಂದ. ಇಲ್ಲ ಇಲ್ಲ, ಒಂದು ಸ್ವಲ್ಪ ಒಂದು ತೊಟ್ಟು ಎಣ್ಣೆ ಹಾಕೊಳ್ಳಿ, ಆಯಿತಾ. ಬೇಳೆ ಚೆನ್ನಾಗಿ ಬೇಯುತ್ತೆ ಬೇಗ. ಹಾಗೆ ಇವತ್ತು ಕ್ಲೌಡ್ ಕಿಚನಲ್ಲಿ ಈ ಸಾರನ್ನ ಇಡ್ತಾ ಇದ್ದೀವಿ. ದೋಸೆಗೆ, ಚಪಾತಿಗೆ, ಹಾಗೆ ಅನ್ನಕ್ಕೆ. ಆ್ಯಕ್ಚುಲಿ ಇವತ್ತು ನೈಟು, ಬೆಳಿಗ್ಗೆ ಮಾರ್ನಿಂಗ್ ಅಮ್ಮ ಉಪ್ಪು ಹಾಕಿಲ್ಲ ನೀನು. ಮಾರ್ನಿಂಗ್ ಬೆಳಿಗ್ಗೆನೇ 4:15ಗೆ ಮ್ಯಾಗಿ ಬಂದಿತ್ತು ಆರ್ಡ್ರು. 2 ವೆಜ್ ಮ್ಯಾಗಿ, ಹಾಗೆ ಒಂದು ಪ್ಲೈನ್ ಮ್ಯಾಗಿ ಮಾಡಿ ಕೊಟ್ಟು ಕಳಿಸಿದ್ವಿ. ಅನ್ನಕ್ಕೆ ಹಾಕಿದೆ ಉಪ್ಪು? ಹಾಂ, ಅನ್ನಕ್ಕೆ ಉಪ್ಪು ಹಾಕಿದ್ದೀನಿ. ಆ ಕಡೆ ಅನ್ನ ರೆಡಿ ಆಗ್ತಾ ಇದೆ. ಈಗ ಇದೊಂದು 2 ವಿಷಲ್ ಬಿಟ್ಬಿಡೋಣ. ನೋಡಿ, ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಗಂಜಿ ಬಸಿಬೇಕೀಗ. ಈಗ ಇದು ವಿಷಲ್ ಆಗಿದೆ. ಅಮ್ಮ ಇನ್ನೇನು ಕುಕ್ಕರ್ ಓಪನ್ ಮಾಡಬೇಕೀಗ. ನಾನು 2 ವಿಷಲ್ ಬಿಟ್ಟಿದ್ದೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಎಲ್ಲ ಮೇಲೆ ಹೀಗಿರುತ್ತಲ್ಲ, ಇದನ್ನು ಈಗ ಒಂದು ಸ್ಪೂನಲ್ಲೇ ಈ ರೀತಿ ಮ್ಯಾಶ್ ಮಾಡ್ಕೊಂಬಿಡಿ. ಚೆನ್ನಾಗಿ ಬೆಂದಿರುತ್ತಲ್ಲ, ಹಾಗಾಗಿ ಬೇಗ ಸಾಫ್ಟ್ ಆಗೋಗುತ್ತೆ. ನೋಡಿ, ಬೇಳೆ ಇದನ್ನು ಮಸಿಬೇಕಂತ ಏನಿಲ್ಲ. ಇದು ಬೇಳೆ ಹಾಗಾಗೆ ಇರಬೇಕು, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ. ಇದಕ್ಕೀಗ ಒಗ್ಗರಣೆ ಕೊಟ್ಬಿಡೋಣ. ಈಗ ಸ್ಟವ್ ಹಚ್ತಿದ್ದಾರೆ, ಎಣ್ಣೆ ಹಾಕ್ತಿದ್ದಾರೆ. ಈಗ ಎಣ್ಣೆ ಬಿಸಿ ಆಗ್ತಿದೆ. ಈಗ ಸಾಸಿವೆ ಹಾಕ್ತಿದ್ದಾರೆ ಅಮ್ಮ. ಸಾಸಿವೆ ಸಿಡಿಯೋಕ್ಕೆ ಶುರು ಆಯಿತು. ಈಗ ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ತೊಳ್ಕೊಂಡು ಹಾಕ್ತಿದ್ದಾರೆ. ಈಗ ಬೇಳೆನ ಹಾಕ್ಕೊಂಡ್ಬಿಡೋಣ. ನೋಡಿ, ಬೇಳೆ ನೋಡಿ ಸಖತ್ತಾಗಿದೆ ಅಲ್ಲ. ಮಸೂರ್ ದಾಲ್ ತಡ್ಕ ರೆಡಿ ಆಯಿತು. ಮೆಣಸಿನ್ಕಾಯಿ ಖಾರ ಇದ್ದರೆ ಇಷ್ಟೇ ಸಾಕು. ಇದೊಂದು ಜಾಸ್ತಿ ತೆಳು ಮಾಡಬಾರ್ದು, ಗಟ್ಟಿಯಾಗಿರಬೇಕು. ಇಲ್ಲಾಂದರೆ ಒಂದು ಸ್ವಲ್ಪ ಬೇಕಿದ್ರೆ ಈಗ ಖಾರದ ಪುಡಿ ಹಾಕ್ಬೋದು. ಅಮ್ಮ ಸ್ವಲ್ಪ ನೀರು ಹಾಕ್ತಿದ್ದಾರೆ.
ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಈಗ ಇದೊಂದು 2 ಕುದಿ ಬರಲಿ, ಒಂದು 2-3 ನಿಮಿಷ ಚೆನ್ನಾಗಿ ಕುದೀಲಿ. ಅಮ್ಮ ಆಗಲೇ ಉಪ್ಪು ಹಾಕಿದ್ರು, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ. ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದಾರೆ. ಮೆಣಸಿನ್ಕಾಯಿನಲ್ಲಿ ಖಾರ ಇದ್ದರೆ ಖಾರದ ಪುಡಿ ಬೇಕಾಗೋದಿಲ್ಲ, ಖಾರ ಕಮ್ಮಿ ಮೆಣಸಿನ್ಕಾಯಿ ಇದ್ದು, ಹಾಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ರೆಡಿ ಆಯ್ತಲ್ಲ, ಒಂದು 2 ಕುದಿ ಬರಲಿ. ಈಗ ನೋಡ್ಬೋದು ಸಾರು ಕುದಿಯೋಕ್ಕೆ ಶುರು ಆಯಿತು. ಈಗ ಸ್ಟವ್ ಆಫ್ ಮಾಡ್ತಿದ್ದಾರಮ್ಮ. ಮಸೂರ್ ದಾಲ್ ತಡ್ಕ ರೆಡಿ ಇದೆ. ಸಾರು ಅಂತಾದರೂ ಹೇಳಿ ಅಥವಾ ತಡ್ಕ ಅಂತಾದರೂ ಹೇಳ್ಬೋದು, ಓಕೆನಾ. ಒಟ್ಟಿನಲ್ಲಿ ಚಪಾತಿಗೆ, ದೋಸೆಗೆ, ಮುದ್ದೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ ಮಾತ್ರ. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ. ಇನ್ನೂ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.